ವೆರಿ ಗುಡ್, ಹ್ಯಾಪಿ ಬರ್ಡೇ. ಅವೆಲ್ಲ ಎಲ್ದಿ ಫುಡ್, ನಾವು ಎಲ್ಲಿ ತಾಳ್ ಮಾಡ್ಕೊಳಕ್ ಬಂದಿದ್ದೀವಿ ನಾವು. ಹೌದಾ? 90s kids are still kids. 2K kids already have kids. Hi, Vibers. I'm with my lopers. They are my bros. ಸೊ ಇವತ್ತು ನಾವು ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀವಿ. ಆಫ್ಟರ್ 2 videos ಐ ಆಮ್ ಬ್ಯಾಕ್. Why are you back? ದಿಸ್ ಇಸ್ ದ ಮ್ಯಾನ್. This is the man. ನಮಸ್ಕಾರ. ನಾ ಬರೋ ಕಾರಣ, ಬರದೇ ಇರೋ ಕಾರಣ. ಸೊ ಇವತ್ತು ಮೈಸೂರು ಶೂಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ಗೆ ಓಪನ್ ಮೈಸೂರು ಯೂನಿವರ್ಸಿಟಿಯಿಂದ, ಇನ್ನು ಮೇಲೆ ಹೋದ್ಮೇಲೆ ಈಗ ಫುಡ್ ಬ್ಲಾಗ್ ಹೋಗ್ತಾ ಇದ್ದೀವಿ ವಿತ್ ಮೈ ಬ್ರೋ ಆ್ಯಂಡ್ ಮೈ ಬ್ರೋಸ್. ಹೂ ಇಸ್ ಮೈ ಬ್ರೋಸ್? ವೇರ್ ಇಸ್ ಮೈ ಬ್ರೋಸ್? ಎಲ್ಲಿ ಬ್ರೋಸ್? ಹಾಂ, ಎಲ್ಲ ಹೋಗ್ತಾ ಇದ್ದೀವಿ. ಫುಡ್ಡಲ್ಲಿ ಏನು ಟೇಸ್ಟ್ ಮಾಡ್ತೀವಿ, ಏನು ತಿಂತೀವಿ, ಹೆಂಗೆ ಹೋಗ್ತೀವಿ, ಎಲ್ಲ ಇದೆಲ್ಲ ತೋರಿಸ್ತೀವಿ. ಏನು ತಿಂತೀವಿ? ತಿನ್ನೋದಷ್ಟೇ. ಹಾಯ್ ವೈವರ್ಸ್, ವಿ ಆರ್ ಇನ್ ಫುಡ್ ಕೋರ್ಟ್ ಇನ್ ಮೈಸೂರು. ಫುಡ್ ಕೋರ್ಟ್ ಅಲ್ಲ, ಫುಡ್ ಮೇಳ. ಹಾಂ, ಸೇಮ್. ನೆಟ್ಟಿಗೆ ಹೇಳು. ಫುಡ್ ಕೋರ್ಟ್ಗೂ ಫುಡ್ ಮ್ಯಾಗ ಏನು ಬರ್ತದೆ ಸರ್? ವೆರಿ ಗುಡ್, ಹ್ಯಾಪಿ ಬರ್ಡೇ. ಏನೋ ಇಲ್ಲಿ ಏನಕ್ಕೆ ಬಂದಿದ್ದೀರಾ ನೀವು? ಇಲ್ಲಿ ತಿನ್ನಕ್ಕೆ ಬಂದ್ವಿ, ಆದರೆ ತಿನ್ನಕ್ಕೆ ಏನೋ ಸಿಗ್ತಾಯಿಲ್ಲ. ಬರೀ ಸುತ್ತಾ ಇದ್ದೀವಿ. ಕಾಲು ನೋತೈತೆ, ಹೊಟ್ಟೆ ನೋತೈತೆ, ಹೊಟ್ಟೆ ಹಸುಗೆ ಏನೂ ಹಾಕಕ್ಕೆ ಆಯ್ತಾ ಇಲ್ಲ. ಮೈಕ್ ಇವ್ರ ಹತ್ರ ಐತೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತವನೆ. ಎಲ್ಲ ಕ್ಲಿಪ್ನೂ ಎಡಿಟ್ ಮಾಡಿರ್ತೀನಿ. ಜಾಸ್ತಿ ಏನಾದರೂ ಮಿಸ್ಸಾಗಿ 1-2 ಕ್ಲಿಪ್ ಬಂದ್ಬಿಡ್ತು ಅಂದರೆ ಬೇಜಾರು ಮಾಡ್ಕೊಂಬೇಡಿ. ಇವನು ನೋಡೋಕ್ಕೆ ಅಮಾಯಕ, ಆದರೆ ಆ್ಯಕ್ಚುಲಿ ಅಮ್ಮಾಯಕ. ನನ್ನ ಹೆಸರು ಹಾಳು ಮಾಡಕ್ಕೆ ಹುಟ್ಟವನೇ ಅವನು. ನಾನೇನು ಹಾಳು ಮಾಡ್ತಾ ಇದ್ದೀನಿ, ನಿನಗೆ ನೀನೇ ಮಾಡ್ಕೊತಾ ಇದೆಯಲ್ಲ. ಗುಪ್ತಾಸು, ಮುಳ್ಳ ಬಾಗಿಲು ದೋಸೆ, ಆಹಾರ ಮೇಳ, ಜೋಳದ ರೊಟ್ಟಿ, ವಾಸುದ ಮಿಲ್ಲೆಟ್ ಫುಡ್ಡಾ? ಅವೆಲ್ಲ ಎಲ್ದಿ ಫುಡ್ಡು. ನಾವು ಎಲ್ಲಿ ತಾಳ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಾವು ಚೀಟ್ ಡೇ ಇವತ್ತು ನಂದು. ಕ್ಯಾನ್ಸಲ್ ಅಲ್ಲ, ಎವ್ರಿ ಡೇ ಚೀಟ್ ಡೇನೆ, ಅದು ಬೇರೆ ವಿಷಯ. ಹಾಂ, ಎರಡು ಕೊಡಿ. ಲೈಕ್ ಸಬ್ಸ್ಕ್ರೈಬ್. ನಾವು ಮಾಡೋ ವಿಡಿಯೋ ಲೈಕ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾರೆ. ಆದರೆ ಮಾಡೋ ವಿಡಿಯೋ ಮಗ ಕಡ್ಡಿ ಇಲ್ಲ ಮಗ ಇದರಲ್ಲಿ. ಕಡ್ಡಿ ಇರಲ್ಲ ಮಗ, ಸ್ಯಾಂಡ್ವಿಚ್ ಅದು. ವಿ ಆರ್ ಟ್ರೈಯಿಂಗ್ ಬೂಸ್ಟ್ ಸ್ಯಾಂಡ್ವಿಚ್ ಕೊಡೆ. ಮೈಕ್ ಕೊಡು. ಅಲ್ಕ ನನ್ನ ಮಗ ಮೈಕ್ ಹಾಕಬಿಟ್ಟು ಕೊಡೋದೇ ಇಲ್ಲ ಅಂತಾನೆ. ಇವಾಗಲೇ ಸ್ಯಾಂಡ್ವಿಚ್ ಆಯ್ತಾ ಇಲ್ಲ ಬರೀ ಬೂಸ್ಟ್ ತುಂಬಿಟ್ಟು ಕೊಡ್ತಾರ ನೋಡಿ. ಅಯ್ಯೋ ಕ್ಯಾಮ್ರಾಮ್ಯಾನ್, ಹೇಳಿ ಸರ್. ನೀಟಾಗಿ ಫೋಕಸ್ ಕರೋ, ಕೌಂಟರ್ ಮತ್ ಕರೋ. ಓಯೋ ಚೆನ್ನಾಗಿದೆ. ಇನ್ನೊಂದು ತಗೊಳ್ಳ. ರಿವ್ಯೂ ಕೊಡೋ ಲೆವೆಲ್ಗೆಲ್ಲ ಇಲ್ಲ, ಬಟ್ ಚೆನ್ನಾಗೈತೆ. ರಿವ್ಯೂ ಕೊಡಬೇಕು ಅಂದರೆ ಕೆಟ್ಟದಾಗೇನಿಲ್ಲ, ಕೆಟ್ಟದಾಗೇನಿಲ್ಲ. ರಿವ್ಯೂ ಕೊಡಬೇಕು ಅಂದರೆ ನಮ್ಮಲ್ಲೂ 1/4 kg ಬೂಸ್ಟ್ ಐತೆ, ತಗೊಂಡು ಫ್ರಿಜ್ಲಿ ಇದೆ, ಸೇಮ್ ಟೇಸ್ಟು. ಇನ್ನು ಯಾವ ಆ್ಯಂಗಲಲ್ಲಿ ಹೇಳಿದೆ ನನಗೆ ಅರ್ಥ ಆಯ್ತಲ್ಲ, ವ್ಯೂವರ್ಸ್ಗೆ ಎಲ್ಲಿಂದ ಅರ್ಥ ಆಯ್ತದೆ? ಇದನ್ನು ಸೇಮ್ ತಗೊಂಡು ಡೀಪ್ ಫ್ರೀಜಲ್ಲಿ ಇಡು, ಸೇಮ್ ಟೇಸ್ಟು, ಸೇಮ್. ನನ್ನ ಟ್ರೈ ಮಾಡೋಣ ಆಗಲೇ. ಆಲ್ರೆಡಿ ಐ ಆಮ್ ಡನ್. ಯೂಟ್ಯೂಬ್ ಇರೋದನಕ್ಕೆ ನೋಡ್ಕೊ ಕಲಿಯೋಕ್ಕೆ. ಬಟ್ ಟೇಸ್ಟ್ ಚೆನ್ನಾಗೈತೆ. ಹಾನೆಸ್ಟ್ ರಿವ್ಯೂ, ಟೇಸ್ಟ್ ಚೆನ್ನಾಗೈತೆ. ಮುಖ ಕೊಡಿ ಆ ಥರ ಇಲ್ಲ. ನಮ್ಮ ಮನೇಲಿ ನಾನು ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೆ. ಜಿಮ್ಗೆ ಹೋಗ್ಬೇಕಾರೆ ಕೋಲ್ಡಾಗಿ ಏನಾರು ಡ್ರಿಂಕ್ ಕುಡಿಬೇಕು ಅಂತ ಹೇಳಿದಾಗ ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೆ. ಸೇಮ್ ಟೇಸ್ಟು ಆಗ್ಬಿಟ್ಟವ್ರೆ. ಇಷ್ಟು ಕೊಟ್ಟಿಲ್ಲ ಲೋಪರು. ಈಗ ಐತಳ ವಾಕಿಂಗ್ ಸ್ಪೀಡು ಇದು ನಾನು ಸಾಕು. ವಾಕಿಂಗ್ ಸ್ಪೀಡ್ ಅಂತ ಗುರು ಬೇರೆ ಏನಾರು ಹುಡ್ಕೋ ಗುರು. ನಡಿ. ಬೇರೆ ಅಲ್ಲಿ ತಗೊಂಡ್ರೆ ಐಸ್ ಕ್ರೀಮ್ನ ಡಸ್ಟ್ಬಿನ್ ಇಲ್ಲಿ ಬಂದು ಯೂಸ್ ಮಾಡಿ. ಅದು ಮಗ ಬೆಣ್ಣೆ ದೋಸೆ ಬೇಡ ಇವತ್ತು. ಚೀಟ್ ಡೇ ಅಂತ ಹೊಟ್ಟೆಗೆ ಅಷ್ಟೊಂದು ಚೀಟ್ ಮಾಡಬಾರ್ದು. ನಾವು ಆದರೂ ಡಯಟಲ್ಲೇ ಇರಬೇಕು. ಬೇರೆ ಕಡೆ ಹೋಗೋಣ. ಬೇಬಿ ಕಾರ್ನ್ ಕಬಾಬ್, ಮಶ್ರೂಮ್ ಕಬಾಬ್. ಏನು ಗುರು 69 ಅಂತ ಹಾಕೋರು ಸರ್? ಒನ್ ಆಫ್ ದ ವರ್ಸ್ಟ್. ಹೌದಾ? ಸರ್ ಇಲ್ಲಿ ಕ್ಯಾಮ್ರಾಗಳಿ ರಿವ್ಯೂನು ಒಂಚೂರು ಚೆನ್ನಾಗಿಲ್ಲ. ಈಗ ಏನು ಮಾಡೋಣ ಅಂದರೆ, ನಮಗೆ ಚೆನ್ನಾಗಿರೋದು ಯಾವುದು ಕಾಣಿಸ್ತಾ ಇಲ್ಲ. ಇನ್ನೊಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗ್ಬಿಡೋಣ. ವೆಜ್ಜಲ್ಲಿ ಏನೋ ಕಾಣಲ್ಲ, ನಾನ್ ವೆಜ್ ಹೋಗ್ಬೇಕಾಯ್ತು. ನಡಿ ನಾನ್ ವೆಜ್ಗೆ ಹೋಗೋಣ. ಸ್ಟಾರ್ಟರ್ಸ್ ಟ್ರೈ ಮಾಡೋಣ. ಬಿರಿಯಾನಿ ಹೇಳ್ಬೇಡ, ಸ್ಟಾರ್ಟರ್ಸ್ ಟ್ರೈ ಮಾಡೋಣ. ಸ್ಟಾರ್ಟರ್ಸ್ ಬಾ ಒಂದು ನೋಡ್ಕೊಂಡು. ಅಲ್ಲಿ ಅಣ್ಣ ಜೋಶಲ್ ಅವನೇ.
ಜೋಶಲ್ಲಿರೋನೆ ಚೆನ್ನಾಗಿ ಕೊಡಲ್ಲ. ಬಾಯ್ದ ಮೈಕೋ. ಆಹಾರ ಮೇಳದಲ್ಲಿ 18 ವರ್ಷದಿಂದ ನೋಡ್ತಾ ಇದ್ದೀನಿ, ಬಟ್ ಒನ್ ಆಫ್ ದ ವರ್ಸ್ಟೆಸ್ಟ್ ವೆಜಿಟೇರಿಯನ್ ನೋಡ್ರೆ ಇದೆ ಫಸ್ಟ್ ಟೈಮ್. 18 ವರ್ಷದಿಂದ ನೋಡ್ತಾ ಇದೀಯ ಅಂತ ಹೇಳಾದ್ಮೇಲೆ ನಿನಗೆ ವಯಸ್ಸು ಎಷ್ಟು ಅಂತಲೂ ಹೇಳ್ಬಿಡು. 28. ಓಕೆ, ನಂಬುವಂಗೈತೆ ಮಾತು. ಅಷ್ಟೇನಾ? ನಿಜ. ಈಗ ನಿಮ್ಮೆಲ್ರಿಗೂ ಹೇಳೋದೇನಂತ ಹೇಳಿದ್ರೆ, ಸಂತೋಷ್ ಅವ್ರಿಗೆ ವಯಸ್ಸಾಗೈತೆ, ಯಂಗ್ಸ್ಟರ್ ಅಂತ ಅವನೇ ಹೇಳ್ಕೊತಾನೆ, ನಂಬೇಡಿ. ಅಲ್ಲಿ ಸುತ್ತದೈತೆ, ಸುತ್ತಕ್ಕೆ ಹೋಗವ. ಅದು ಮಕ್ಕಳು ಮಾತ್ರ. ನಾನು ಮಗುನೇ, ನಾವು 90s ಕಿಡ್ಸು, ವಿ ಆರ್ ಸ್ಟಿಲ್ ಕಿಡ್ಸ್. ಮಗು ಮಾಡೋ ವಯಸ್ಸಾಯ್ತು, ಇನ್ನೂ ಮಗು ಅಂತೀಯಲ್ಲೋ ಗುರು. ನಿನಗೆ ಒಂದು ಲಾಜಿಕ್ ಗೊತ್ತಿಲ್ಲ. 90s ಕಿಡ್ಸ್ ಆರ್ ಸ್ಟಿಲ್ ಕಿಡ್ಸ್, 2K ಕಿಡ್ಸ್ ಆಲ್ರೆಡಿ ಹ್ಯಾವ್ ಕಿಡ್ಸ್. ಭಯ್ಯ, ಪ್ಲಾಸ್ಟಿಕ್ನ ಎಲ್ಲ ಕಡೆ ಬಿಸಾಕಬಾರ್ದು, ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ಮಗ, ಇದು ನಿನಗೆ ಸೂಟ್ ಆಗೋದು, ತಗೋ, ಹಾಕೋ. ಥ್ಯಾಂಕ್ ಯು. ಸ್ಮೈಲ್ ಕೊಡಿ, ಅದು ಹೆಂಗಂದ್ರೆ ಅಂಬಾಪುರ ನೋಡಿ, 150 ರೂಪಾಯಿಗೆ 5 ಐಟಮ್ ಸಿಗುತ್ತೆ. ಚಿಕನ್ ಬಿರಿಯಾನಿ, ಚಿಕನ್ ಸಮೋಸ, ಚಿಕನ್ ಇನ್ನು ಸ್ಟಾರ್ಟರ್ಸಲ್ಲಿ ಏನಾದರೂ ಇದ್ರೆ ಹೇಳಿ ಸಾಕು. ಸ್ಟಾರ್ಟರ್ಸಲ್ಲಿ ಚಿಕನ್ ಸಮೋಸ ಇದೆ, ಚಿಕನ್ ಮಂಚೂರಿಯನ್ ಇದೆ, ಚಿಕನ್ ಕಬಾಬ್ ಇದೆ, ಚಿಕನ್ ಲೆಗ್ ಇದೆ, ಏನ್ ಬೇಕು ನಿನಗೆ? ಕೈಮಾ ಇದೆ, ಮುದ್ದೆ ಕೈಮಾ ಸಾರಿದೆ ನೋಡಿ. ಅಣ್ಣ ಬೇರೆ ಕ್ಯೂಟ್ ಆಗಿ ಕಾಣ್ತವ್ರು ಇದೆಲ್ಲ. ಅಣ್ಣ ಕ್ಯೂಟ್ ಇಲ್ಲ ಹೇಳಿ ವಿಡಿಯೋ ಹೇಳಿ ಬಂದಿಲ್ಲ. ಅಣ್ಣ ಕ್ಯೂಟ್ ಆಗಿ ಅವನ್ನ ಕ್ಯೂಟ್ ಅಲ್ಲಿದ್ದಕ್ಕೆ ನಾವು ಬರಲ್ಲ. ಸರ್ ನಮಸ್ತೆ. ಕ್ಯೂಟ್ನೆಸ್ ಚೇಂಜ್ ಆಗಿದೆ ಇವಾಗ. ಕ್ಯೂಟ್ನೆಸ್ ಮಾಡ್ತಾ ಇದ್ದೀರಾ? ಅವ್ರು ಕುಡಿಬೇಕಾದ್ರೆ ಅವ್ರು ಬ್ಯೂಟಿಸ್ಟ್ ಆಗಿ ಕಾಣ್ತಾರೆ. ಅಯ್ಯೋ, ನಾ ಏನ್ ತಗೋಬೇಕು ಹೇಳಿ, ನೀವು ಹೇಳಿ. ರಿವ್ಯೂ ಸ್ವಲ್ಪ ಆನೆಸ್ಟ್ ಆಗಿದೆ. ಚೆನ್ನಾಗಿದೆ ಟೇಸ್ಟು, ನನಗಿಷ್ಟ ಆಯಿತು. ಓಲು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇವಾಗ ನಾವು ಒಳಗಡೆ ತಿಂದಿರಲಿಲ್ಲ, ಈಗ ಚೆನ್ನಾಗಿಲ್ಲ. ಬಾರೋದು ಸ್ವಲ್ಪ ತಿನ್ನು. ಆ ಕ್ರಿಸ್ಪಿನೆಸ್ಸು, ಒಳಗಡೆ ಮಸಾಲೆ ಎಷ್ಟು ಕೊಡಬೇಕು ಅಷ್ಟು ನೀಟಾಗಿ ಸಖತ್ತಾಗಿ ಇದು ಮೇಲ್ಗಡೆ ಕೋಟಿಂಗ್ ಮಾಡಿ ನೀಟಾಗಿ ಕೊಟ್ಟವ್ರೆ. ಮೈಸೂರು ಮನೆ ಅಂತ, ಮಳಿಗೆ ನಂಬರ್ 32. ನಾನು ಹೇಳ್ಬೇಕು ಅನ್ಕೊಂಡಿದ್ದೆಲ್ಲ ಇವರೇ ಹೇಳ್ಬಿಟ್ರು. ನಿಜವಾಗ್ಲೂ ಚೆನ್ನಾಗೈತೆ, ಪ್ರೈಸ್ ಅಫೋರ್ಡಬಲ್. ಬಟ್ ಸೀರಿಯಸ್ಲಿ ನೀವು ಕರೆದಾಗ ಈ ಟೇಸ್ಟ್ ಇರುತ್ತೆ ಅಂತ ಅನ್ಕೊಂಡಿಲ್ಲ. ಅಲ್ಲೆಲ್ಲ ಓಡ್ ಬಂದ್ವಿ, ಏನು ಚೆನ್ನಾಗಿಲ್ಲ ಅನ್ಕೊ ಬಂದ್ವಿ, ಬಟ್ ಟೇಸ್ಟ್ ಸಕ್ಕತ್ತಾಗೈತೆ. ನಿಮ್ಗೆ ಯಾರು ಹೇಳ್ತಿದ್ದೀರಿ ಶ್ರಮ ಪಟ್ಟಿದ್ದೀರಾ ಟೇಸ್ಟ್ಗೆ ಅಂತ? ಅಯ್ಯೋ, ನಮ್ಮ ಸಂತೋಷ ಅಣ್ಣವರು ಸೆಲ್ಫ್ ಪ್ರಮೋಷನ್ ಮಾಡ್ಕೊತಾ ಇದ್ದಾರೆ. ವಿಡಿಯೋ ಶೇರ್ ಮಾಡಬೇಕು, ಈಗಲೇ ಹೇಳಿದ್ದೀನಿ. ಪ್ರಮೋಷನ್ ಅಲ್ಲ, ನಾವು ಕನ್ನಡ ಯೂಟ್ಯೂಬರ್ಸ್ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಅಣ್ಣ. ಅಯ್ಯೋ, ಇಟ್ಕೋಗ್ರು. ಯಾವ ಬಾಗುರು. ನೇಮೇನು? ನನ್ನ ಪ್ರಕೃತಿ ಅಂತ ಅಣ್ಣ. ಪ್ರಕೃತ್. ಓಕೆ, ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಂಗಡಿ ಬಗ್ಗೆ? ಇವ್ರ ಅಂಗಡಿ ಬಗ್ಗೆ ಇವರೇ ಅಭಿಪ್ರಾಯ ಕೊಡ್ತಾ ಇಲ್ವಲ್ಲ ಗುರು? ಸೀರಿಯಸ್ಲಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಟ್ರೈ ಮಾಡಿಲ್ಲ ಇದುವರೆಗೂ ಈ ಥರ. ಅದೇ ನನಗಿಷ್ಟ ಆಯಿತು. ಚಪಾತಿ, ಕೈಮಾ, ಚಿಕನ್ ಮಂಚೂರಿಯನ್ ಅದೆಲ್ಲ ಕ್ಯಾಮ್ರಾ ಹೇಳ್ಬಿಡಿ ಹಂಗೆ ಹೇಳಿ. ಹೊಡಿಯೋ ಆಮೇಲೆ ಕೈ ಹೊಡಿಬೇಡ. ಐಫೈ. ಹಾಂ, ಸಾಕು. ಬರೋದಾ ಬ್ರೋ? ಬಾಯ್ ಸಿಗೋಣ. ಏಯ್ ಬಾ, ಹೆಂಗೆ ಕಾಣ್ತಾ ಇದ್ದೀನಿ ಬ್ರೋ? ರೆಡ್ ಬುಲ್ ಗೊತ್ತಲ್ವಾ ನಿಮಗೆ? ಡೆಡ್ ಪೂಲಾ? ರೆಡ್ ಬುಲ್ ಅಲ್ಲ, ರೆಡ್ ಬುಲ್. ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈಗ ರೆಡ್ ಬುಲ್ಲು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದೆಲ್ಲ ಸಿಂಕ್ ಮಾಡೋದು ಹೆಂಗೆ ಸರ್? ಆ್ಯಕ್ಚುಲಿ ರೆಡ್ ಬುಲ್ ಗೊತ್ತಲ್ವಾ? ಅದೇ ರೆಡ್ ಬುಲ್ ಥರ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬುಲ್ ಅಂದ್ರೆ ಬೇರೆ ಮೀನಿಂಗ್ ಐತೆ ಗೊತ್ತಾ? ಸರ್ ಆ್ಯಕ್ಚುಲಿ ಬುಲ್ ಅಂದರೆ ತುಂಬ ಜನಕ್ಕೆ ಮೀನಿಂಗ್ ಗೊತ್ತಿಲ್ಲ, ನಾನು ಹೇಳೋದು ಇಲ್ಲ. ಎಗ್ ಇಡ್ಲಿ ಅಂತ ಟ್ರೈ ಮಾಡೋಣ. ಎಗ್ ಇಡ್ಲಿ ನಾನು ಟ್ರೈ ಮಾಡಿದ್ದೀನಿ, ನಡಿದೆ ತಿನ್ನೋಣ, ನಡಿ. ಇಡ್ಲಿ ಅಂತ ಇನ್ನೂ ಟ್ರೈ ಮಾಡಿಲ್ಲ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಏನು ಹಾಕೋರೆ ಅಂತ. ಅಂಥದ್ದೇನು ಹಾಕಿಲ್ಲ, ಮಾಮೂಲಿ ಸೇಮ್ ಏನು ಇಡ್ಲಿಗೆ ಸಂಬಳ ಊದಾಕ್ತಾರೆ ಅದ್ರ ಮಧ್ಯೆ ಸ್ವಲ್ಪ ಲೈಟಾಗಿ ಮೊಟ್ಟೆ ಹೊಡೆದಾಕಿದ್ದಾರೆ. ಅದ್ರ ಮೇಲೆ ಮೆಣಸಿನ ಪುಡಿ, ಸಾಲ್ಟು, ಆಮೇಲೆ ಪೆಪ್ಪರ್ ಪೌಡ್ರು, ಈ ಮೂರೇ ಇನ್ಕ್ಲೂಡ್ ಮಾಡಿ ಹಾಕಿರೋದು. ಆ್ಯಕ್ಚುಲಿ ಇದಕ್ಕೆ ಸಂಪಣನೇ ಹಾಕಿಲ್ಲ, ಬರೀ ಎಗ್ನ ಇಡ್ಲಿ ತಟ್ಟಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡೋರು ಅಷ್ಟೇ. ಓ, ಹಂಗೆ ಮೋಸ ಮಾಡೋರು ಇವರು. ಆ್ಯಕ್ಚುಲಿ ಹೇಳಿದ್ರು ಇವತ್ತು ಹೋಗಿರೋದು ತುಂಬ ಖುಷಿ ಆಯಿತು.
ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇನ್ನೂ ಕಂಪ್ಲೀಟಾಗಿ ಓಪನ್ ಆಗಿಲ್ಲ. ಅದೇ ನೀನು ಹೆಂಗೆ ಹೇಳ್ತಾ ಇದೀಯ ಅಂದರೆ ಒಬ್ಬ ಮೂವಿ ರಿವ್ಯೂ ಕೊಡ್ತಾನಲ್ಲ, ಒಂಥರ ಚೆನ್ನಾಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತು, ಅದ್ರ ಬಗ್ಗೆ ಏನೋ ಟ್ವಿಸ್ಟ್ ಕೊಟ್ಟರು, ಆದರೂ ಚೆನ್ನಾಗಿರಲಿಲ್ಲ, ಆದರೂ ಒಂಥರ ಚೆನ್ನಾಗಿತ್ತು. ಅದು ನಮ್ಗೆ ಹಂಗೆ ಫೀಲ್ ಆಗಿದ್ದು. ಇನ್ನೂ ಫುಲ್ಲಾಗಿ ಓಪನ್ ಆಗಿಲ್ಲ. ಯಾರಾದರೂ ನೋಡಬೇಕು, ಫುಡ್ ಮೇಳಕ್ಕೆ ಬರಬೇಕು ಅಂತಿದ್ರೆ ಅಕ್ಟೋಬರ್ 3ನೇ ತಾರೀಕು ನೈಟ್ ನಾವು ಹೋಗಿದ್ದು, 1-2 ದಿನ ಲೇಟಾಗಿ ಬನ್ನಿ ಅಷ್ಟೇ. ಕಂಪ್ಲೀಟಾಗಿ ಎಲ್ಲ ಓಪನ್ ಆಗುತ್ತೆ, ಎಲ್ಲ ಬಂದು ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಎಸ್ಪೆಷಲಿ ನಮ್ಮ ಮೈಸೂರು ಒನ್ ಆಫ್ ದ ವರ್ಲ್ಡಲ್ಲೇ, ಒನ್ ಆಫ್ ದ ವರ್ಲ್ಡ್ ಅಲ್ಲ, ಇರೋದೇ ಒನ್ ವರ್ಲ್ಡು. ಅದೇ ಒಂದು ವರ್ಲ್ಡಲ್ಲಿ ಸರಿ ಬೇಡದೆಲ್ಲ ಕೌಂಟ್ರು ಅಂತೀಯಾ? ಬಿಗ್ಗೆಸ್ಟ್ ಫೆಸ್ಟಿವಲ್ಲು ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ರಾಜರದು ಏಷ್ಯಂಟ್ ಹಳೇದು ಒಂದು ರಾಜರದು ಒಂದು ವೈಬು ಎಲ್ಲ ಸಿಗೋದು ನಮ್ಮ ಮೈಸೂರಲ್ಲಿ ಮಾತ್ರ. ಎಲ್ಲ ಬನ್ನಿ ಎಂಜಾಯ್ ಮಾಡಿ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿ, ಪ್ರತಿಯೊಂದು ಫುಡ್ ಟೇಸ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಮನೆಗೆ ಹೋಗಿ. ಇಷ್ಟ ಆಗಿಲ್ಲ ಅಂದರೆ ಮನೆಗೆ ಹೋಗಿ. ಸರಿ, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.